ಈ ಮೂರ್ಖ ರಾಣಿಯು ಕಾಡಿನ ಕೊಳದಲ್ಲಿ ದೊಡ್ಡ ವಿದ್ಯುತ್ ತಂತಿಯನ್ನು ಮುಳುಗಿಸುತ್ತಾಳೆ. ಇದು ನಿಧಾನವಾಗಿ ಕೊಳದ ನೀರಿನಾದ್ಯಂತ ವಿದ್ಯುತ್ ಹರಡುತ್ತದೆ ಮತ್ತು ಸಂಪರ್ಕಕ್ಕೆ ಬಂದಾಗ ಕೊಳದಲ್ಲಿರುವ ಎಲ್ಲಾ ಮೀನುಗಳು ಒದ್ದಾಡಲು ಮತ್ತು ಸಾಯಲು ಪ್ರಾರಂಭಿಸುತ್ತವೆ. ಆಗ ಕೊಳದ ಬಳಿ ಗಿಡವನ್ನು ನೆಡುತ್ತಿದ್ದ ಹಸು ಇದ್ದಕ್ಕಿದ್ದಂತೆ ಅನುಮಾನಾಸ್ಪದವಾಗಿ ಕೊಳದ ಕಡೆಗೆ ವೇಗವಾಗಿ ಓಡುತ್ತದೆ. ಕೊಳದಲ್ಲಿರುವ ಎಲ್ಲಾ ಮೀನುಗಳು ವಿದ್ಯುತ್ ಪ್ರವಾಹದಿಂದ ಸಂಕಟದಿಂದ ನರಳುತ್ತಿರುವುದನ್ನು ಹಸು ನೋಡುತ್ತದೆ. ತಕ್ಷಣವೇ ಮೀನುಗಳನ್ನು ಉಳಿಸುವ ಮಾರ್ಗವನ್ನು ಹಸು ಯೋಚಿಸುತ್ತದೆ ಮತ್ತು ನಿಲ್ಲದೆ ನಿರ್ಜನ ಮರುಭೂಮಿಯಾದ್ಯಂತ ಸಹಾಯ ಪಡೆಯಲು ಓಡುತ್ತದೆ. ಸ್ವಲ್ಪ ದೂರ ನಡೆದ ನಂತರ ಮರಳಿನ ನಡುವೆ ದೈವಿಕ ಶಿವಲಿಂಗವನ್ನು ಹಸು ನೋಡುತ್ತದೆ. ಹಸು ಶಿವಲಿಂಗದ ಹತ್ತಿರ ಹೋಗುತ್ತದೆ, ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ತನ್ನ ಕೈಗಳಿಂದ ಶಿವನನ್ನು ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತದೆ. ಸ್ವಲ್ಪ ಸಮಯದ ನಂತರ ಹಸುವಿನ ಕೂಗನ್ನು ಕೇಳಿ ಶಿವನು ಕಾಣಿಸಿಕೊಳ್ಳುತ್ತಾನೆ. ಹಸು ಶಿವನಿಗೆ ಎಲ್ಲಾ ವಿಚಾರವನ್ನು ಹೇಳಿದಾಗ ಶಿವನು ಸತ್ತ ಮೀನಿನ ಬಳಿಗೆ ಹೋಗುತ್ತಾನೆ ಮತ್ತು ಅವನ ನೀಲಕಂಠ ರೂಪದಲ್ಲಿ ನಿಧಾನವಾಗಿ ಪ್ರವಾಹವನ್ನು ಆಕಾಶಕ್ಕೆ ತಿರುಗಿಸುತ್ತಾನೆ. ಕೊಳದಲ್ಲಿನ ನೀರು ಕ್ಷಣಾರ್ಧದಲ್ಲಿ ಸ್ಪಷ್ಟವಾಗಿ